ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನು ನಿಮಗೆ ಇವತ್ತು ಮಿಲ್ಲೆಟ್ನ ಬಳಸ್ಕೊಂಡು ಸೆಟ್ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಹೋಟೆಲಲ್ಲಿ ಮಾಡೋ ಸ್ಟೈಲಲ್ಲಿ ವೆಜಿಟೇಬಲ್ ಕುರ್ಮಾನ ಮಾಡೋದು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಅಂದರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನಿಮಗೆ ಯಾವುದೇ ರೀತಿಯಿಂದ ಟೇಸ್ಟಲ್ಲಾಗಲಿ ಟೆಕ್ಸ್ಚರಲ್ಲಾಗಲಿ ನಿಮಗೇನೂ ಡಿಫ್ರೆನ್ಸ್ ಗೊತ್ತಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸ್ಪಂಜಿಯಾಗಿದೆ, ಸಾಫ್ಟಾಗಿದೆ. ನಾವು ಮಾಮೂಲಿ ಸೆಟ್ ದೋಸೆ ಮಾಡಿದ್ರೆ ಹೇಗಿರುತ್ತೋ ಅದೇ ಥರ ಇರುತ್ತೆ. ನೋಡಿ, ಈ ಥರ ತುಂಬಾ ರುಚಿಯಾಗಿರುತ್ತೆ. ಇದನ್ನ ಟ್ರೈ ಮಾಡಿ ನೋಡಿ. ದೋಸೆ ಮಾಡೋಕ್ಕೆ ನಾನಿವಾಗ ಹರ್ಕ ಸಿರಿಧಾನ್ಯನ ಬಳಸ್ತಾ ಇದ್ದೀನಿ. ಕೋದೋ ಮಿಲೆಟ್ ಅಂತಾರೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಹರ್ಕ ಅಂತ ಕರೀತಾರೆ. 4 ಕಪ್ಪು ಆ ಮಿಲೆಟ್ನ ತೊಗೋತಾ ಇದ್ದೀನಿ. ಅದಾದಮೇಲೆ 1 ಸ್ಪೂನು ಮೆಂತೆ, ಆಮೇಲೆ 1 ಕಪ್ಪು ಉದ್ದಿನಬೇಳೆ, ಆಮೇಲೆ 2 ದೊಡ್ಡ ಸ್ಪೂನು ಪುಟಾಣಿನ ಹಾಕ್ತಾಯಿದ್ದೀನಿ. ಪುಟಾಣಿಯಿಂದ ಒಂದು ಲೈಟಾಗಿ ಸ್ವೀಟ್ನೆಸ್ ಬರುತ್ತೆ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು 6ರಿಂದ 8 ಗಂಟೆ ನೆನೆಯಕ್ಕೆ ಬಿಡಬೇಕು. ಇದಾದ ನಂತರ ನಾನು 15 ನಿಮಿಷ ಮುಂಚೆ 4 ಕಪ್ ಮಂಡಕ್ಕಿನ ತೊಗೋತಾ ಇದ್ದೀನಿ. ಈ ಮಂಡಕ್ಕಿನ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಬಿಟ್ಟು ನೆನೆಸಿದ್ದೀನಿ ಒಂದು 15 ನಿಮಿಷ. ನೋಡಿ, ಈಗ ಇದನ್ನು ನಾನು ಸಣ್ಣದಾಗಿ ರುಬ್ಕೋತೀನಿ. ಚೆನ್ನಾಗಿ ರುಬ್ಕೋಬೇಕು ಇದನ್ನು. ನಿಮಗೆ ಈ ಥರ ಈ ಮಿಲ್ಲೆಟ್ನ ಬಳಸಿ ಮಾಡೋದಿಲ್ಲ ಅಂತಂದರೆ ನೀವು ಸಾದಾ ಅಕ್ಕಿ ತೊಗೊಂಡ್ಬಿಟ್ಟು 4 ಕಪ್ ಅಕ್ಕಿ ಹಾಕ್ಬಿಟ್ಟು ಇದೇ ಪ್ರಮಾಣನ ಮೇಂಟೈನ್ ಮಾಡಿ ನೀವು ಮಾಡಿದರೆ ನೀವು ಒಳ್ಳೆ ಹೋಟೆಲ್ ಸ್ಟೈಲಲ್ಲಿ ನೀವು ಸೆಟ್ ದೋಸೆನ ಮಾಡ್ಕೋಬೋದು. ನೋಡಿ, ಇವಾಗ ನಾನು ಸಣ್ಣದಾಗಿ ರುಬ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಫೈನ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಫರ್ಮೆಂಟೇಷನ್ಗೆ ಇಡ್ತೀನಿ. ಇದ್ರ ಜೊತೆಗೆ ನಾನು ಒಂದು ಕೂರ್ಮನ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು 6ರಿಂದ 8 ಬೀನ್ಸು, ಕ್ಯಾರೆಟ್ ಒಂದು ಸಣ್ಣದು, ಒಂದು ಆಲೂಗಡ್ಡೆ ಒಂದು 2 ಸಣ್ಣದು ಕಟ್ ಮಾಡಿಕೊಂಡು ಈ ಥರ ಒಂದು ಪಾತ್ರೆಯಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನು ಒಂದೇ ಒಂದು ವಿಷಲ್ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾನು ಮಿಕ್ಸರ್ ಜಾರಲ್ಲಿ 2 ಸ್ಪೂನಷ್ಟು, ದೊಡ್ಡ ಸ್ಪೂನಷ್ಟು ತೆಂಗಿನಕಾಯಿ ತುರಿ, ಆಮೇಲೆ ಇದು ಗಸಗಸೆ ಹಾಕ್ತಾಯಿದ್ದೀನಿ 1 ಸ್ಪೂನು, ಆಮೇಲೆ ಪುಟಾಣಿ 1 ದೊಡ್ಡ ಸ್ಪೂನು, ಆಮೇಲೆ ಇದು ಫ್ರೆಶ್ ಆಗಿರೋಂಥ ಕೊತ್ತಂಬರಿ. ಇದಾದ ನಂತರ ಒಂದು 4-5 ಬೆಳ್ಳುಳ್ಳಿ, ಒಂದು ಸಣ್ಣ ಪೀಸು ಶುಂಠಿ, ಆಮೇಲೆ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಆಮೇಲೆ ಒಂದೇ ಒಂದು ಏಲಕ್ಕಿನ ಈ ಥರ ತೆಗೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಸೋಂಪು ಹಾಕ್ತಾಯಿದ್ದೀನಿ, ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಧನಿಯಾ ಪೌಡ್ರ್, ಒಂದು ಅರ್ಧ ಸ್ಪೂನ್ ಜೀರೆ ಪೌಡರ್ ಹಾಕ್ತಾಯಿದ್ದೀನಿ. ಇವಾಗ ನೀರು ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಫೈನ್ ಪೇಸ್ಟಾಗಿ ರುಬ್ಕೊಳ್ಳೋಣಂತೆ. ನೋಡಿ, ಈಗ ಪೇಸ್ಟ್ ಇದು ರೆಡಿಯಾಗಿದೆ. ನೋಡಿ, ಇದು ಕುಕ್ ಆಗಿದೆ ಆಗಲೇ. ಈಗ ನಾನು ಒಂದು ಪ್ಯಾನಲ್ಲಿ ಈ ಥರ ಒಂದು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಬಿಟ್ಟು 1 ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ, ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ, ಕರಿಬೇವು ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಈಗ ಒಂದು ಈರುಳ್ಳಿನ ಹೆಚ್ಕೊಂಡಿರೋಂಥದ್ದು ಈ ಥರ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಬೇಯೋ ತನಕ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಮಸಾಲ ಮಾಡಿಟ್ಕೊಂಡಿದ್ದೀವಲ್ಲ, ರುಬ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಹಾಕಬೇಕು. ಚೆನ್ನಾಗಿ ಫ್ರೈ ಮಾಡಿದರೆ ಇದ್ರದ್ದು ಘಮ ಬರುತ್ತೆ ಚೆನ್ನಾಗಿ. ಒಂದು 3ರಿಂದ 4 ನಿಮಿಷ ಈ ಥರ ಚೆನ್ನಾಗಿ ಕೈ ಆಡಿಸಿದ್ರೆ ಈಗ ನಾವು ಬೇಯಿಸಿಟ್ಕೊಂಡಿದ್ದೀವಲ್ಲ ಆ ತರಕಾರಿಗಳನ್ನ ಇದಕ್ಕೆ ಹಾಕೋಬೇಕು. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಚೆನ್ನಾಗಿ ಕೈ ಆಡಿಸ್ಕೋಬೇಕೀಗ. ನೋಡಿ, ಈಗ ಒಂದು ಒಳ್ಳೆ ಘಮ ಬರುತ್ತೆ, ಚೆನ್ನಾಗಿ ಒಳ್ಳೆ ಪರಿಮಳ ಬರುತ್ತೆ. ಇದು ನಾವು ಹಾಕಿರೋ ಮಸಾಲೆಗಳನ್ನೆಲ್ಲ ಚೆನ್ನಾಗಿ ಕುದ್ದಾಗ ಒಂದೊಳ್ಳೆ ವಾಸನೆ ಬರುತ್ತೆ. ಇದು ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಕೈ ಆಡಿಸ್ಕೊತಾ ಇದ್ದೀನಿ. ಅಂದರೆ ಇದು ಒಂಥರ ಹೋಟೆಲ್ ಸ್ಟೈಲಲ್ಲಿ ಕೂರ್ಮ ರೆಡಿಯಾಗಿದೆ. ಈಗ ನೋಡಿ, ನಾನು ದೋಸೆ ತವನ ಬಿಸಿಗೆ ಇಟ್ಕೊಂಡಿದ್ದೀನಿ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ನಾನು ದೋಸೆದು ಹಿಟ್ಟು ರೆಡಿಯಾಗಿದೆಯಲ್ಲ, ಈ ಹಿಟ್ಟಿಗೆ ನಾನು ಈ ಥರ ಹಾಕ್ಕೋತಾ ಇದ್ದೀನಿ. ದಪ್ಪನಾಗೆ ಹಾಕ್ಕೋಬೇಕು ಈ ದೋಸೆನ, ಯಾಕಂದರೆ ಇದು ಸೆಟ್ ದೋಸೆ ಸ್ವಲ್ಪ ದಪ್ಪನೇ ಇರುತ್ತೆ. ಈ ಥರ ಹಾಕ್ಕೋಬೇಕು. ನೋಡಿ, ಈಗ ಹೆಂಗೆ ಚೆನ್ನಾಗಿ ಗೂಡಾಗಿ ಬರ್ತಾಯಿದೆ ಅದು. ಈ ಥರ ಬರಬೇಕು ಅಂದರೆ ಚೆನ್ನಾಗಿ ಹಿಟ್ಟು ಫರ್ಮೆಂಟ್ ಆಗಿದೆ ಅದು. ಸೆಟ್ ದೋಸೆ ಇದೇ ಥರ ಇರುತ್ತೆ, ಸ್ಪಂಜಿಯಾಗಿರುತ್ತೆ, ಸಾಫ್ಟಾಗಿರುತ್ತೆ. ನೋಡಿ, ಆ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. 2 ಕಡೆ ತಿರುವು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು.
ಇದೇ ಥರ ನೀವು ಸೆಟ್ ದೋಸೆನ ಮಾಡ್ಕೊಂಡು ತಿನ್ಬೋದು. ನೋಡಿದ್ರಲ್ಲ, ಇದು ಹೆಲ್ದಿನೂ ಇದೆ, ಜೊತೆಗೆ ಟೇಸ್ಟಿನೂ ಇದೆ, ಮತ್ತು ಸ್ಪಂಜಿಯಾಗಿದೆ. ಸೆಟ್ ದೋಸೆ ಯಾವಾಗಲೂ ಸ್ಪಂಜಿಯಾಗಿರಬೇಕು, ಸಾಫ್ಟಾಗಿರಬೇಕು. ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ ನೋಡಿ. ಈ ಥರ ಮಾಡ್ಕೊಂಡು ನೋಡಿ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.